ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 7 ರಾಜ್ಯ ಸರ್ಕಾರ. ಲಾಸ್ಟ್ ಕ್ಲಾಸಲ್ಲಿ ಕೇಂದ್ರ ಸರ್ಕಾರ ನೋಡಿದ್ವಲ್ಲ, ಇವತ್ತು ರಾಜ್ಯ ಸರ್ಕಾರ. ನೋಡಿ, ಇವೆರಡು ಪಾಠಗಳು ಈ ನೆಕ್ಸ್ಟ್ ಬರ್ತಕ್ಕಂಥ ನ್ಯಾಯಾಂಗ ಪಾಠ ಕೂಡ 7th ಕ್ಲಾಸಲ್ಲಿ ನಾವು ನೋಡಿದ್ವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆಮೇಲೆ ನ್ಯಾಯಾಂಗ ಅಂತೇಳಿ ಆ ಮೂರು ಪಾಠನೂ ಇಲ್ಲಿ ರಿಪೀಟ್ ಆಗ್ತವೆ. ಬಟ್ ಅಲ್ಲಿ ಸ್ವಲ್ಪ ಶಾರ್ಟಾಗಿ ಕೊಟ್ಟಿರ್ತಾರೆ, ಇಲ್ಲಿ ಸ್ವಲ್ಪ ಲೆಂದಿ ಆಗಿರುತ್ತೆ. ಕೆಲವೊಂದಿಷ್ಟು ಅಂಶಗಳು ಸೇಮ್ ಇರ್ತವೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರು, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ವಿಧಾನಸೌಧ ಎಲ್ಲಿದೆ? ಬೆಂಗಳೂರಲ್ಲಿದೆ ನೋಡಿ. ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಒಕ್ಕೂಟವಾಗಿದೆ. ಕೇಂದ್ರ ಸರ್ಕಾರದಂತೆಯೇ ರಾಜ್ಯ ಸರ್ಕಾರಗಳು ಕೂಡ ತಮ್ಮದೇ ಆದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಹೊಂದಿದೆ. ನೋಡಿ, ರಾಜ್ಯ ಸರ್ಕಾರನು ತನ್ನದೇ ಆಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಆದರೂ ಸಹ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಬರೋದಿಲ್ಲ. ಅಂದರೆ ಸ್ವತಂತ್ರ ಅಂದ್ರೇನು? ರಾಜ್ಯ ಸರ್ಕಾರದಲ್ಲಿ ಏನೇ ಆಡಳಿತ ಮಾಡಬೇಕಾದ್ರೂ ಸ್ವತಂತ್ರ ಇರುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗತ್ತೆ. ಓಕೆ, ಯಾಕಂದರೆ ಕೇಂದ್ರ ಸರ್ಕಾರ ಬಲಿಷ್ಠವಾಗಿದ್ದು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ದು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತೆ. ಓಕೆ, ರಾಜ್ಯ ಸರ್ಕಾರ ನೋಡಿ. ರಾಜ್ಯ ಸರ್ಕಾರದಲ್ಲಿ ಯಾವ ಬರ್ತವೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಇದೆ. ವಿಧಾನಸಭೆ ಕೆಳಮನೆಯಾಗಿರುತ್ತೆ, ವಿಧಾನ ಪರಿಷತ್ತು ಮೇಲ್ಮನೆಯಾಗಿರುತ್ತೆ. ಕಾರ್ಯಾಂಗದಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರಾಜ್ಯ ಮಂತ್ರಿಮಂಡಲ, ಅಡ್ವೊಕೇಟ್ ಜನರಲ್ ಬರ್ತಾರೆ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಟಾರ್ನಿ ಜನರಲ್ ಬರ್ತಾ ಇದ್ರು, ಇಲ್ಲಿ ಅಡ್ವೊಕೇಟ್ ಜನರಲ್ ಬರ್ತಾರೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ರಾಷ್ಟ್ರಪತಿ, ಪ್ರಧಾನ ಮಂತ್ರಿ, ಮಂತ್ರಿಮಂಡಲ, ಆಮೇಲೆ ಅಟಾರ್ನಿ ಜನರಲ್ ಅಂತ ಬರ್ತಾ ಇದ್ರು ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರಾಜ್ಯ ಮಂತ್ರಿಮಂಡಲ, ಅಡ್ವೊಕೇಟ್ ಜನರಲ್ ಬರ್ತಾರೆ. ನೆಕ್ಸ್ಟ್ ನ್ಯಾಯಾಂಗದಲ್ಲಿ ಅಧೀನ ನ್ಯಾಯಾಲಯಗಳು ಬರ್ತವೆ. ಓಕೆ, ರಾಜ್ಯ ಶಾಸಕಾಂಗ. ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿದ್ದಾರೆ. ಅಲ್ಲಿ ರಾಷ್ಟ್ರಪತಿ ಆಗಿರ್ತಾರಲ್ಲ, ದೇಶದ ಅವಿಭಾಜ್ಯ ಅಂಗವಾಗಿರ್ತಾರೆ. ಅಂದರೆ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರ್ತಾರೆ ರಾಷ್ಟ್ರಪತಿ. ಕೆಲವು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇದ್ದರೆ ಮತ್ತೆ ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆ ಇದೆ. ಪ್ರೆಸೆಂಟ್ ನಮ್ಮ ಭಾರತದಲ್ಲಿ 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದೆ. ಯಾವ್ಯಾವ ಅಂತಲೂ ಸಹ ಈ 7th ಕ್ಲಾಸಲ್ಲಿ ನಾನು ಹೇಳಿದ್ದೆ. 7th ಕ್ಲಾಸಲ್ಲಿ ರಾಜ್ಯ ಸರ್ಕಾರ ಪಾಠ ಮಾಡಬೇಕಾದ್ರೆ ಯಾರೆಲ್ಲ ನೋಡಿಲ್ವೋ, ಆ ಕ್ಲಾಸ್ನ ನೋಡಿಲ್ವೋ, ದಯವಿಟ್ಟು ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರುವ ರಾಜ್ಯಗಳಲ್ಲಿ ಕೆಳಮನೆಯಾದ ವಿಧಾನಸಭೆ ಹಾಗೂ ಮೇಲ್ಮನೆಯಾದ ವಿಧಾನ ಪರಿಷತ್ತು ಎರಡೂ ಕೂಡ ಅಸ್ತಿತ್ವದಲ್ಲಿದ್ದಾವೆ. ಏಕಸದನ ಶಾಸಕಾಂಗ ವ್ಯವಸ್ಥೆ ಇರುವ ರಾಜ್ಯಗಳಲ್ಲಿ ಕೆಳಮನೆಯಾದ ವಿಧಾನಸಭೆ ಮಾತ್ರ ಅಸ್ತಿತ್ವದಲ್ಲಿದ್ದು ಮೇಲ್ಮನೆಯಾದ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿರೋದಿಲ್ಲ. ಅಂದರೆ ಏಕಸದನ ಶಾಸಕಾಂಗ ಯಾವ ರಾಜ್ಯಗಳಲ್ಲಿ ಇರ್ತಾವಲ್ಲ, ಆ ರಾಜ್ಯಗಳಲ್ಲಿ ಕೇವಲ ವಿಧಾನಸಭೆ ಮಾತ್ರ ಇರುತ್ತೆ, ವಿಧಾನ ಪರಿಷತ್ತು ಇರೋದಿಲ್ಲ. ವಿಧಾನಸಭೆಯು ರಾಜ್ಯದ ಜನತೆಯನ್ನು ಪ್ರತಿನಿಧಿಸಿದರೆ ವಿಧಾನ ಪರಿಷತ್ತು ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಓಕೆ, ವಿಧಾನಸಭೆ ಪ್ರತಿನಿಧಿಗಳನ್ನು ಜನರು ಈ ಸಾರ್ವತ್ರಿಕ ಚುನಾವಣೆ ಮೂಲಕ ನೇರವಾಗಿ ವೋಟ್ ಹಾಕಿ ಗೆಲ್ಲಿಸ್ತಾರೆ. ನಿಮಗಿದು ತಿಳಿದಿರಲಿ. ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ ರಾಜ್ಯಗಳ ಶಾಸಕಾಂಗಗಳು ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದ್ದರೆ ಉಳಿದ ರಾಜ್ಯಗಳು ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದೆ. ನೋಡಿ, 7th ಕ್ಲಾಸಲ್ಲಿ ಈ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಿದ್ದೆ. ಇವೆ ನೋಡಿ, 6 ರಾಜ್ಯಗಳು ದ್ವಿಸದನ ಶಾಸಕಾಂಗ ಹೊಂದಿದಾವೆ ಅಂತ ಹೇಳಿದ್ನಲ್ಲ, ಆ 6 ರಾಜ್ಯಗಳು ಇವೆ ನೋಡಿ. ಆಂಧ್ರ ಪ್ರದೇಶ್, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ್. ಜಮ್ಮು ಕಾಶ್ಮೀರಲ್ಲೂ ಕೂಡ ಇತ್ತು. ಬಟ್ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಮುಂಚೆ ಅದು ರಾಜ್ಯ ಆಗಿತ್ತು. ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ದಾದ್ಮೇಲೆ ಅದೇನು ವಿಧಾನಸಭೆ, ವಿಧಾನ ಪರಿಷತ್ತು ಅನ್ನೋದು ಅಸ್ತಿತ್ವದಲ್ಲಿಲ್ಲ. ಓಕೆ, ನೆಕ್ಸ್ಟು ವಿಧಾನಸಭೆ. ಓಕೆ,
ವಿಧಾನಸಭೆಯು ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿದೆ. ವಿಧಾನಸಭಾ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತದೆ. ನೋಡಿ, ಇವಾಗಲೇ ಹೇಳಿದ್ನಲ್ಲ ನಾನು, ವಿಧಾನಸಭಾ ಸದಸ್ಯರ ಪ್ರತಿನಿಧಿಗಳನ್ನು ಜನರು ಎಲೆಕ್ಷನ್ ಮೂಲಕ ಅವರನ್ನು ಆರಿಸಿರ್ತಾರೆ. ಸೊ ಹಾಗಾಗಿ ವಿಧಾನಸಭಾ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತೆ. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿರಬಾರ್ದು, ಹಾಗೆ 60ಕ್ಕಿಂತ ಕಡಿಮೆನೂ ಇರಬಾರ್ದು. ನೋಡಿ, 500ಕ್ಕಿಂತ ಹೆಚ್ಚಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು. ಚಿಕ್ಕ ರಾಜ್ಯಗಳ ವಿಧಾನಸಭೆಗಳು ಕಡಿಮೆ ಸದಸ್ಯರನ್ನು ಹೊಂದಬಹುದು. ಚಿಕ್ಕ ರಾಜ್ಯಗಳು ಫಾರ್ ಎಕ್ಸಾಂಪಲ್ ಗೋವಾ, ಸಿಕ್ಕಿಂ, ಇವುಗಳೇನು ಚಿಕ್ಕ ರಾಜ್ಯಗಳಿದಾವಲ್ಲ, ಇವುಗಳಲ್ಲಿ ಕಡಿಮೆ ಸದಸ್ಯರನ್ನು ಹೊಂದಬಹುದು. ಉದಾಹರಣೆಗೆ ಸಿಕ್ಕಿಂ ವಿಧಾನಸಭೆಯು 32 ಸದಸ್ಯರನ್ನು ಹೊಂದಿದೆ. ಇದು 60ಕ್ಕಿಂತ ಕಡಿಮೆ ಇದೆಯಲ್ಲ, ಹಾಗಾಗಿ ಚಿಕ್ಕ ರಾಜ್ಯಗಳು ಕಡಿಮೆ ಸದಸ್ಯರನ್ನು ಹೊಂದಬಹುದು. ಕರ್ನಾಟಕದ ವಿಧಾನಸಭೆಯು ಪ್ರಸ್ತುತ 224 ಚುನಾಯಿತ ಸದಸ್ಯರನ್ನು ಹೊಂದಿದೆ. ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ 224. 15ನೇ ವಿಧಾನಸಭೆಯ ಹಂತದವರೆಗೆ ಕರ್ನಾಟಕ ವಿಧಾನಸಭೆಯು ಒಟ್ಟು 225 ಸದಸ್ಯರನ್ನು ಹೊಂದಿತ್ತು. 15ನೇ ವಿಧಾನಸಭಾ ಏನು ಎಲೆಕ್ಷನ್ ನಡೀತದಲ್ಲ, ಅಲ್ಲಿವರೆಗೂ ಕರ್ನಾಟಕದ ವಿಧಾನಸಭೆ ಸದಸ್ಯರ ಒಟ್ಟು ಸಂಖ್ಯೆ 225 ಇತ್ತು. ಒಬ್ಬರನ್ನ ಎದಕ್ಕೆ ಕಡಿಮೆ ಮಾಡಿದ್ದಾರೆ ಅಂತ ಕೇಳಿದಾಗ 104ನೇ ತಿದ್ದುಪಡಿ ಪ್ರಕಾರ 2020ರಲ್ಲಿ ಇದೇನು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ವಿಧಾನಸಭೆಗೆ ರಾಜ್ಯಪಾಲರು ನೇಮಕ ಮಾಡ್ತಾ ಇದ್ರು. ಅದನ್ನ 104ನೇ ತಿದ್ದುಪಡಿ 2020ರಿಂದ ಅದನ್ನು ತೆಗೆದು ಹಾಕಲಾಗಿದೆ. ಹಾಗಾಗಿ 224 ಸದಸ್ಯರು ಪ್ರೆಸೆಂಟ್ ಇದ್ದಾರೆ. ಹಾಲಿ 16ನೇ ವಿಧಾನಸಭೆಯು 224 ಚುನಾಯಿತ ಸದಸ್ಯರನ್ನು ಮಾತ್ರ ಹೊಂದಿದೆ. 224 ಸದಸ್ಯರು ಜನರಿಂದ ನೇರವಾಗಿ ಚುನಾಯಿತರಾಗ್ತಾರೆ. ಓಕೆ, ಜನರು ನೇರವಾಗಿ ಇವರನ್ನ ಚುನಾಯಿಸ್ತಾರೆ. 2020ರವರೆಗೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಒಬ್ಬ ಸದಸ್ಯರನ್ನ ರಾಜ್ಯ ವಿಧಾನಸಭೆಗೆ ನಾಮನಿರ್ದೇಶನ ಮಾಡಲು ಅವಕಾಶ ಇತ್ತು. ಅಲ್ಲಿ ಲೋಕಸಭೆಗೆ ಅಂತ ಬಂದಾಗ ಇಬ್ಬರನ್ನ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡ್ತಾ ಇದ್ರು. ಇಲ್ಲಿ ಒಬ್ಬ ಸದಸ್ಯನನ್ನ ರಾಜ್ಯಪಾಲರು ನಾಮನಿರ್ದೇಶನ ಮಾಡೋ ಅವಕಾಶ ಇತ್ತು. ಆದರೆ 2020ರಲ್ಲಿ ಜಾರಿಗೆ ಬಂದ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಒಬ್ಬ ಸದಸ್ಯರನ್ನ ರಾಜ್ಯ ವಿಧಾನಸಭೆಗೆ ನಾಮನಿರ್ದೇಶನ ಮಾಡುವ ಪದ್ಧತಿಯನ್ನ ಮುಂದುವರಿಸಲಾಗಿಲ್ಲ. ಇದನ್ನ ಅಲ್ಲಿಗೆ ಕೈಬಿಟ್ಟಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಕರ್ನಾಟಕ ವಿಧಾನಸಭೆಯು 224 ಮಂದಿ ಚುನಾಯಿತ ಸದಸ್ಯರನ್ನು ಮಾತ್ರ ಹೊಂದಿರುತ್ತೆ. 224 ಮಂದಿ. ಓಕೆ. ಕರ್ನಾಟಕ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿಗೆ 36 ಸ್ಥಾನಗಳನ್ನು ಹಾಗೂ ಪರಿಶಿಷ್ಟ ಪಂಗಡಕ್ಕೆ 15 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ನೋಡಿ, ಇದು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟು ಸ್ಥಾನಗಳು ಮೀಸಲಾಗಿದ್ದಾವೆ, ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಸ್ಥಾನಗಳು ಮೀಸಲಾಗಿದ್ದಾವೆ ಅಂತ. ಪರಿಶಿಷ್ಟ ಪಂಗಡಕ್ಕೆ ಅಂತ ಬಂದಾಗ 15, ಪರಿಶಿಷ್ಟ ಜಾತಿಗೆ ಅಂತ ಬಂದಾಗ 36 ಸ್ಥಾನಗಳು ಮೀಸಲಾಗಿದ್ದಾವೆ. ಓಕೆ. ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆಯು ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಕರೀತಾರೆ. ಜಾರಿಯಾದ ನಂತರ ವಿಧಾನಸಭೆಗಳ ಒಟ್ಟು ಸ್ಥಾನಗಳಲ್ಲಿ 33% ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿರಬೇಕಾಗುತ್ತೆ. ಅಂದರೆ ಮಹಿಳೆಯರಿಗೆ ಈ ವಿಧಾನಸಭೆಯ ಒಟ್ಟು ಸ್ಥಾನಗಳಲ್ಲಿ 33% ಮಹಿಳೆಯರಿಗೆ ಸ್ಥಾನಗಳು ಮೀಸಲಾಗಿರಬೇಕು ಅಂತೇಳಿ ಹೇಳೋದು 106ನೇ ತಿದ್ದುಪಡಿಯಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಓಕೆ, ಇಲ್ಲಿ ನೋಡಿ ಇನ್ನೊಂದು ಇನ್ಫಾರ್ಮೇಷನ್ನು. ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟು ಸ್ಥಾನಗಳಿದ್ದವು, ಆಮೇಲೆ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಸ್ಥಾನಗಳಿದ್ದವು ಅಂತ ನಾನು ಹಿಂದೆ ಹೇಳಿದ್ದೆ. ಪರಿಶಿಷ್ಟ ಜಾತಿಗೆ 84 ಸ್ಥಾನಗಳು, ಹಾಗೆ ಪರಿಶಿಷ್ಟ ಪಂಗಡಕ್ಕೆ 37 ಸ್ಥಾನಗಳು ಇದ್ದಾವೆ ಲೋಕಸಭೆಯಲ್ಲಿ. ಓಕೆ, ನೆಕ್ಸ್ಟು 37 ಅಲ್ಲ 47 ನೋಡಿದ್ದು. ಇಲ್ಲೇ 36 ಇದೆಯಲ್ಲ, ಹಾಗಾಗಿ 37 ಅಂತ ಹೇಳಿಬಿಟ್ಟೆ. ಓಕೆ, ಪರಿಶಿಷ್ಟ ಜಾತಿಗೆ 84, ಪರಿಶಿಷ್ಟ ಪಂಗಡಕ್ಕೆ 47 ಸ್ಥಾನಗಳು ಮೀಸಲಿದ್ದಾವೆ. ಓಕೆ. ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ವಿಧಾನಸಭೆಗೆ ಸದಸ್ಯರಾಗಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ಕೇಳಿದಾಗ, ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಸರ್ಕಾರದ
ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಗುರಿಯಾಗಿರಬಾರದು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರದು, ದಿವಾಳಿಯಾಗಿರಬಾರದು, ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಇತರೆ ಅರ್ಹತೆಗಳನ್ನು ಹೊಂದಿರಬೇಕು. ನೋಡಿ, ಈ ಲೋಕಸಭೆಗೆ ಯಾವೆಲ್ಲ ಅರ್ಹತೆಗಳಿದಾವಲ್ಲ, ಸೇಮ್ ಇಲ್ಲೂ ಕೂಡ ಅದೇ ರೀತಿಯಾಗಿದ್ದಾವೆ. ಲೋಕಸಭೆ ಓದ್ಕೊಂಡ್ರೆ ವಿಧಾನಸಭೆ ಓದ್ಕೊಂಡಾಗೇನೆ ಆಗುತ್ತೆ. ಕೆಲವೊಂದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ, ಅದು ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ನೋಡಿ, ಅರ್ಹತೆಗಳೆಲ್ಲ ಲೋಕಸಭೆಗೆ ಇದ್ದಂಗೆ ಇದ್ದಾವೆ. ಏಜ್ ಕೂಡ ಲೋಕಸಭೆಗೆ 25 ಇತ್ತು, ಮತ್ತೆ ನೀವು 30 ಅಂತ ಅನ್ಕೋಬೇಡಿ, 25 ಇದೆ. ಅಧಿಕಾರಾವಧಿ, ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷಗಳಿರ್ತವೆ. ಅವಧಿಗೆ ಮುಂಚೆ ಮುಖ್ಯಮಂತ್ರಿಯ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜಿಸಬಹುದು. ಸದಸ್ಯರು ತಮ್ಮ ಸ್ಥಾನ ಮುಂದುವರಿಯಲು ಇಷ್ಟವಿಲ್ಲದಿದ್ದರೆ ಸಭಾಧ್ಯಕ್ಷರಿಗೆ ರಾಜೀನಾಮೆ ನೀಡಬಹುದು. ಸಭಾಧ್ಯಕ್ಷರು ಅಂತಂದರೆ ವಿಧಾನಸಭೆಗೆ ಒಬ್ಬ ಅಧ್ಯಕ್ಷನನ್ನಾಗಿ ಮಾಡಿರ್ತಾರೆ, ಸ್ಪೀಕರ್ ಅಂತೇಳಿ. ಅವರಿಗೆ ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಭಾಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಕೊಡೋದ್ರ ಮೂಲಕ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಬಹುದು. ವಿಧಾನಸಭೆ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ವಿಧಾನಸಭೆಯ ಕಾರ್ಯಕಲಾಪಗಳು ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತವೆ. ಸದನದಲ್ಲಿ ಶಾಂತಿ ಶಿಸ್ತು ಕಾಪಾಡುವುದು, ಘನತೆಯನ್ನು ಹೆಚ್ಚಿಸುವ, ಕಾರ್ಯಕಲಾಪಗಳನ್ನು ಮುಂದೂಡುವ, ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವ, ಸದನದಲ್ಲಿ ಸಮಮತಗಳು ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಕಾರ್ಯಗಳನ್ನು ಇವರು ನಿರ್ವಹಿಸುತ್ತಾರೆ. ಅಲ್ಲಿ ಲೋಕಸಭಾ ಸ್ಪೀಕರ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾನಲ್ಲ, ಸೇಮ್ ಇಲ್ಲೂ ಕೂಡ ವಿಧಾನಸಭೆ ಸ್ಪೀಕರ್ ಕಾರ್ಯವನ್ನು ನಿರ್ವಹಿಸ್ತಾರೆ. ನೋಡಿ, ಇವರು ವಿಧಾನಸಭೆ ಸ್ಪೀಕರ್ನ ಕಾರ್ಯಗಳೇನು ಅಂತೇಳಿ ಕ್ವಶನ್ ಕೊಟ್ಬಿಟ್ಟು ಕೆಳಗಡೆ ಲೈನ್ ಬೈ ಲೈನ್ ಕೊಡ್ತಾರೆ. ಆವಾಗ ಇಂಪಾರ್ಟೆಂಟ್, ನೋಡಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ರಾಜ್ಯ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಸಾಮಾನ್ಯ ಮಸೂದೆಯನ್ನು ವಿಧಾನಮಂಡಲದ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು. ಅಲ್ಲೂ ಕೂಡ ಸಾಮಾನ್ಯ ಮಸೂದೆ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು. ಐದರ್ ಇಟ್ ಈಸ್ ಲೋಕಸಭೆ ಆರ್ ರಾಜ್ಯಸಭೆ. ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟ ಅನುಮೋದನೆಗಳನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ವಿಧಾನಸಭೆಯಿಂದ ಏನು ಅನುಮೋದನೆ ಆಗುತ್ತಲ್ಲ ಮಸೂದೆ, ಅದು ವಿಧಾನ ಪರಿಷತ್ತಿಗೆ ಕಳುಹಿಸಲಾಗುತ್ತೆ. ಆಗ ವಿಧಾನ ಪರಿಷತ್ತು 3 ತಿಂಗಳೊಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ತನ್ನ ಅನುಮೋದನೆಯನ್ನು ನೀಡಿ ಮಸೂದೆಯನ್ನು ವಿಧಾನಸಭೆಗೆ ಹಿಂದಿರುಗಿಸತಕ್ಕದ್ದು. ಅಂದರೆ 3 ತಿಂಗಳೊಳಗೆ ಇವರು ವಿಧಾನ ಪರಿಷತ್ತಿಗೆ ಒಂದು ಮಸೂದೆಯನ್ನು ಅನುಮೋದನೆ ನೀಡಿ ಆದರೂ ಕಳಿಸ್ಬೋದು, ಇಲ್ಲ ಆ ಮಸೂದೆಗೆ ತಿದ್ದುಪಡಿಯನ್ನು ಮಾಡಿ ಆದರೂ ತನ್ನ ಅನುಮೋದನೆ ನೀಡಿ ಆ ಮಸೂದೆಯನ್ನು ವಿಧಾನಸಭೆಗೆ ಹಿಂತಿರುಗಿಸಬೇಕು. ಇಲ್ಲವಾದಲ್ಲಿ ವಿಧಾನಸಭೆಯು ಮಸೂದೆಯನ್ನು 2ನೇ ಬಾರಿ ವಿಧಾನ ಪರಿಷತ್ತಿನ ಅಂಗೀಕಾರಕ್ಕೆ ಕಳುಹಿಸುತ್ತೆ. ಫಸ್ಟ್ನೇ ಸರಿ ಅವ್ರೇನು ಕಳಿಸ್ಲಿಲ್ಲ ಅಂತಂದರೆ ವಿಧಾನಸಭೆ ಏನು ಮಾಡುತ್ತೆ, 2ನೇ ಬಾರಿ ಮತ್ತೆ ಆ ಮಸೂದೆಯನ್ನು ಕಳುಹಿಸುತ್ತೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು 1 ತಿಂಗಳೊಳಗಾಗಿ ತನ್ನ ಅನುಮೋದನೆಯೊಂದಿಗೆ ಮಸೂದೆಯನ್ನು ವಿಧಾನಸಭೆಗೆ ಹಿಂದಿರುಗಿಸಬೇಕು. ನೋಡಿ, ಲೋಕಸಭೆಯಲ್ಲಿ ಈ ರೀತಿಯಾಗಿ ಕೊಟ್ಟಿರಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್. ನೋಡಿ, ವಿಧಾನಸಭೆ ಒಂದು ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕಳಿಸಿದಾಗ 3 ತಿಂಗಳೊಳಗಾಗಿ ಅದು ವಿಧಾನ ಪರಿಷತ್ತೇನು ತನ್ನ ಅನುಮೋದನೆಯೊಂದಿಗೆ ಕಳಿಸ್ಬೋದು, ಇಲ್ಲ ಅದಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿ ತನ್ನ ಅನುಮೋದನೆ ನೀಡಿ ಕಳಿಸ್ಬೇಕು. ಅಕಸ್ಮಾತ್ ಕಳಿಸಿಲ್ಲ ಅಂತಂದರೆ ವಿಧಾನಸಭೆ ಮತ್ತೊಮ್ಮೆ 2ನೇ ಬಾರಿ ಕಳಿಸುತ್ತೆ ವಿಧಾನ ಪರಿಷತ್ತಿಗೆ. ಆಗ ಅವರು 1 ತಿಂಗಳೊಳಗಾಗಿ ಮಸೂದೆಯನ್ನು ಹಿಂತಿರುಗಿಸಬೇಕು ವಿಧಾನಸಭೆಗೆ. ಇಲ್ಲವಾದಲ್ಲಿ ಎರಡೂ ಸದನಗಳು ಒಪ್ಪಿಗೆ ನೀಡಿವೆ ಎಂದು ಘೋಷಿಸಿ ಮಸೂದೆಯನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗುತ್ತೆ. ಅವರು 2ನೇ ಬಾರಿನೂ ಸಹ ಕಳಿಸ್ಲಿಲ್ಲ ಅಂತಂದರೆ ಅವರು ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳಿಬಿಟ್ಟು ವಿಧಾನಸಭೆ ಆ ಮಸೂದೆಯನ್ನು ರಾಜ್ಯಪಾಲರ ಸೈನ್ಗಾಗಿ ಕಳಿಸಬಹುದು. ಓಕೆ, ತುಂಬ ಇಂಪಾರ್ಟೆಂಟ್. ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ, ನಾನು ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಹೀಗೆ ವಿಧಾನ ಪರಿಷತ್ತು ಒಂದು ಸಾಮಾನ್ಯ ಮಸೂದೆಯನ್ನು 4 ತಿಂಗಳ ಕಾಲ ತಡೆಹಿಡುವ ಅಧಿಕಾರವನ್ನು ಹೊರತುಪಡಿಸಿ ಬೇರಾವ ಅಧಿಕಾರವನ್ನು ಕೂಡ ಹೊಂದಿಲ್ಲ. ಅಂದರೆ ವಿಧಾನ ಪರಿಷತ್ತಿಗೆ ಇರೋದು ಇದು ಒಂದೇ ಅಧಿಕಾರ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಸಾಮಾನ್ಯ ಮಸೂದೆಯನ್ನು 4 ತಿಂಗಳ ಕಾಲ ತಡೆ ಹಿಡಿಯುವ ಅಧಿಕಾರನ ಹೊರತುಪಡಿಸಿದರೆ ಬೇರೆ ಯಾವ ಅಧಿಕಾರ ಕೂಡ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ವಿಧಾನ ಪರಿಷತ್ತಿಗಿಂತ ಹೆಚ್ಚು ಅಧಿಕಾರ ಇದೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು. ಸೇಮ್ ಅಲ್ಲಿ ಲೋಕಸಭೆಯಲ್ಲೇ ಮಂಡಿಸಬೇಕು ಅಂತ ಹೇಗೆ ಕೊಟ್ಟಿದ್ರಲ್ಲ, ಅದೇ ಥರ ಇಲ್ಲಿ ಕೂಡ
ವಿಧಾನಸಭೆಯು ಅನುಮೋದನೆ ನೀಡಿದ ಹಣಕಾಸು ಮಸೂದೆಯನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳುಹಿಸಲಾಗುತ್ತೆ. ಆಗ ವಿಧಾನ ಪರಿಷತ್ತು ಆ ಮಸೂದೆಯನ್ನು ಸ್ವೀಕರಿಸಿ 14 ದಿನದೊಳಗಾಗಿ ತನ್ನ ಒಪ್ಪಿಗೆಯೊಂದಿಗೆ ವಿಧಾನಸಭೆಗೆ ಹಿಂತಿರುಗಿಸಬೇಕು. ಲೋಕಸಭೆ ರಾಜ್ಯಸಭೆಗೆ ಏನು ಹಣಕಾಸು ಮಸೂದೆ ಕಳಿಸಿದಾಗ ಅದು ಕೂಡ ಹೀಗೆ 14 ದಿನದೊಳಗೆ ತನ್ನ ಒಪ್ಪಿಗೆಯೊಂದಿಗೇನೆ ಲೋಕಸಭೆಗೆ ವಾಪಸ್ ಕಳಿಸ್ಬೇಕು. ಇಲ್ಲವಾದರೆ ಈ ಮಸೂದೆಯನ್ನು ಉಭಯ ಸದನಗಳು ಅನುಮೋದಿಸಿದವೆ ಅಂತ ಘೋಷಿಸಿ ರಾಜ್ಯಪಾಲರ ಸಹಿಗಾಗಿ ಕಳುಹಿಸಲಾಗುತ್ತೆ. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇಮ್ ಇರ್ತವೆ ಅಂತ, ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತವೆ ಅಷ್ಟೇ, ಎಲ್ಲೋ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ವಿಧಾನ ಪರಿಷತ್ತು ಹಣಕಾಸು ಮಸೂದೆಯನ್ನು 14 ದಿನಗಳ ಕಾಲ ತಡೆ ಹಿಡಿಯುವುದನ್ನು ಹೊರತುಪಡಿಸಿ ಹಣಕಾಸಿಗೆ ಸಂಬಂಧಿಸಿದ ಇನ್ನಾವುದೇ ಅಧಿಕಾರವನ್ನು ಹೊಂದಿಲ್ಲ ಎಂಬ ಸಂಗತಿ ಇದರಿಂದ ಸ್ಪಷ್ಟವಾಗುತ್ತೆ. ಅಂದರೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಧಾನ ಪರಿಷತ್ತಿಗೆ ಯಾವ ಅಧಿಕಾರವೂ ಕೂಡ ಇಲ್ಲ. 14 ದಿನ ಆ ಮಸೂದೆಯನ್ನು ತಡೆ ಹಿಡಿಯುವುದನ್ನು ಬಿಟ್ಟರೆ ಬೇರೆ ಯಾವ ಅಧಿಕಾರನೂ ಕೂಡ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಧಾನ ಪರಿಷತ್ತಿಗೆ ಇಲ್ಲ. ಓಕೆ, ನೆಕ್ಸ್ಟು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ರಾಜ್ಯ ಕಾರ್ಯಾಂಗ ಮಂತ್ರಿಮಂಡಲವು ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ರಾಜ್ಯ ಕಾರ್ಯಾಂಗ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ಇದು ಸಹ ಕೇಳಿದ್ದಾರೆ, ರಾಜ್ಯ ಕಾರ್ಯಾಂಗ ಯಾವುದಕ್ಕೆ ಜವಾಬ್ದಾರಿಯಾಗಿರುತ್ತೆ ಅಂತ. ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ವಿಧಾನಸಭೆಯ ವಿಶ್ವಾಸವಿರುವವರೆಗೆ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ವಿಧಾನಸಭೆಯ ವಿಶ್ವಾಸ ಕಳೆದುಕೊಂಡಾಗ ಮಂತ್ರಿಮಂಡಲ ರಾಜೀನಾಮೆ ನೀಡಬೇಕಾಗುತ್ತೆ. ಸೇಮ್ ಅಲ್ಲೂ ಕೂಡ ಲೋಕಸಭೆಯಲ್ಲಿ ಇತ್ತಲ್ಲ, ವಿಧಾನಸಭೆ ತನ್ನ ವಿಶ್ವಾಸವನ್ನು ಕಳೆದುಕೊಂಡ್ರೆ ಮಂತ್ರಿಮಂಡಲ ರಾಜೀನಾಮೆ ನೀಡಬೇಕಾಗುತ್ತೆ. ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತಾರೆ. ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು. ರಾಷ್ಟ್ರಾಧ್ಯಕ್ಷರು, ರಾಜ್ಯಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು ಇವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡುವ ಅಧಿಕಾರ ವಿಧಾನಸಭೆಗೆ ಇದೆ. ವಿಧಾನಸಭೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ಭಾಗವಹಿಸ್ತಾರೆ. ರಾಜ್ಯಸಭೆಯ ಸದಸ್ಯರನ್ನು ಕೂಡ ಚುನಾವಣೆ ಮೂಲಕ ಕಳಿಸ್ತಾರೆ ರಾಜ್ಯಸಭೆಗೆ. ವಿಧಾನ ಪರಿಷತ್ತಿನ ಸದಸ್ಯರನ್ನು ಕೂಡ ಇಲ್ಲಿಂದನೇ ಚುನಾವಣೆ ಮೂಲಕ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಹಾಗೆ ವಿಧಾನಸಭಾಧ್ಯಕ್ಷರನ್ನ ಹಾಗೆ ಉಪಸಭಾಧ್ಯಕ್ಷರನ್ನ ಕೂಡ ಚುನಾವಣೆ ಮೂಲಕ ಆಯ್ಕೆ ಮಾಡುವ ಅಧಿಕಾರ ವಿಧಾನಸಭೆಗೆ ಇದೆ. ಓಕೆ, ನೆಕ್ಸ್ಟ್ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ. ಕೆಲವೊಂದು ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳ ಅನುಮೋದನೆ ಅಗತ್ಯ ಆಗಿರುತ್ತೆ. ಅಲ್ಲಿ ನಾವು ತಿದ್ದುಪಡಿ ಅಂತ ಬಂದಾಗ ಲೋಕಸಭೆಯಲ್ಲಿ ಓದಬೇಕಾದ್ರೆ ಹೇಳಿದ್ನಲ್ಲ, ಕೆಲವೊಂದು ತಿದ್ದುಪಡಿಗಳಿಗೆ ಲೋಕಸಭೆಯ ಅನುಮೋದನೆ, ರಾಜ್ಯಸಭೆಯ ಅನುಮೋದನೆ ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಅರ್ಧ ರಾಜ್ಯಗಳ ವಿಧಾನಸಭೆಗಳ ಅನುಮೋದನೆ ಕೂಡ ಅಗತ್ಯ ಆಗಿರುತ್ತೆ ಅಂತ. ಉದಾಹರಣೆಗೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GSTಗೆ ಸಂಬಂಧಿಸಿದ 122ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2016, ಇದಕ್ಕೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗಿತ್ತು. ಓಕೆ, ಇತರೆ ಅಧಿಕಾರ ಮತ್ತು ಕಾರ್ಯಗಳು. ರಾಜ್ಯ ಲೋಕಸೇವಾ ಆಯೋಗದ ವರದಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ, ರಾಜ್ಯ ಮಹಿಳಾ ಆಯೋಗದ ವರದಿ ಮತ್ತು ರಾಜ್ಯದ ಇತರೆ ಆಯೋಗಗಳ ವರದಿಗಳನ್ನು ವಿಧಾನಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ವಿಧಾನ ಪರಿಷತ್ತು. ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ವಿಧಾನ ಪರಿಷತ್ತು ಎಂದು ಕರೆಯಲಾಗುತ್ತೆ. ಇದರ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆಯ 1/3 ಮೀರುವಂತಿಲ್ಲ ಹಾಗೂ 40 ಸದಸ್ಯರಿಗಿಂತ ಕಡಿಮೆ ಇರುವಂತಿಲ್ಲ. ವಿಧಾನಸಭೆ ಏನು ಸದಸ್ಯರು ಇರ್ತಾರಲ್ಲ, ಆ ಸದಸ್ಯರ ಸಂಖ್ಯೆಯ 1/3 ಸಂಖ್ಯೆ ಸದಸ್ಯರು ವಿಧಾನ ಪರಿಷತ್ತಿಗೆ ಇರಬೇಕು. ಆ 1/3 ಸದಸ್ಯರ ಸಂಖ್ಯೆಗಿಂತ ಹೆಚ್ಚಿಗೆ ಇರಬಾರ್ದು. ಹಾಗೆ 40 ಸದಸ್ಯರಿಗಿಂತ ಕಡಿಮೆ ಇರುವಂತಿಲ್ಲ. ಉದಾಹರಣೆಗೆ ತೆಲಂಗಾಣ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 40 ಆಗಿದೆ. ತೆಲಂಗಾಣ ರಾಜ್ಯದಲ್ಲಿ ಈ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಿದೆ? 40. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಈ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ. ಅವುಗಳೆಂದರೆ ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಕೆಲವರು ಚುನಾಯಿಸಲ್ಪಟ್ಟರೆ, ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ಸಹಕಾರ ಚಳವಳಿ ಕ್ಷೇತ್ರಗಳಿಗೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ಕೆಲವರನ್ನು ನಾಮನಿರ್ದೇಶನ ಮಾಡ್ತಾರೆ.
ನೋಡಿ ಯಾವ್ಯಾವ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಜನರು ಅಂತ ಈ ಹಿಂದೆ ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ. ಇಂಪಾರ್ಟೆಂಟ್ ನೋಡಿ. ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಂದ್ರೇನು ಇವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವಲ್ಲ ಆ ಸ್ಥಳೀಯ ಸಂಸ್ಥೆಗಳಿಂದ, ಹಾಗೆ ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಕೆಲವರು, ಆಮೇಲೆ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ಸಹಕಾರ ಚಳವಳಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಏನು ಸೇವೆಯನ್ನು ಸಲ್ಲಿಸಿರ್ತಾರಲ್ಲ ಅದನ್ನು ಪರಿಗಣಿಸಿ ರಾಜ್ಯಪಾಲರು ಕೆಲವರನ್ನ ನಾಮನಿರ್ದೇಶನ ಮಾಡುತ್ತೆ. ವಿಧಾನ ಪರಿಷತ್ತಿನ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಇದನ್ನು ಅವಧಿಗೆ ಮುನ್ನ ವಿಸರ್ಜನೆ ಮಾಡೋ ಹಾಗಿಲ್ಲ. ವಿಧಾನ ಪರಿಷತ್ತನ್ನು ಅವಧಿಗೆ ಮುಂಚೆನೇ ವಿಸರ್ಜನೆ ಮಾಡೋ ಹಾಗಿಲ್ಲ. ಆದ್ದರಿಂದ ವಿಧಾನ ಪರಿಷತ್ತನ್ನು ಶಾಶ್ವತ ಸದನ ಅಂತ ಕರೀತಾರೆ. ತಮ್ಮ ಅಧಿಕಾರಾವಧಿ ಪೂರ್ಣಗೊಂಡ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ. ಓಕೆ, ವಿಧಾನ ಪರಿಷತ್ತಲ್ಲಿ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ. ವಿಧಾನ ಪರಿಷತ್ತಿನ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಸಭಾಪತಿಯನ್ನಾಗಿ ಮತ್ತೊಬ್ಬರನ್ನ ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡ್ತಾರೆ. ರಾಜ್ಯಸಭೆಗೆ ಸಭಾಪತಿ ಅಂತ ಬಂದಾಗ ಉಪರಾಷ್ಟ್ರಪತಿ ಆಗಿರ್ತಾರೆ. ಅಲ್ಲಿ ಒಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ, ತಮ್ಮಲ್ಲೇ ಒಬ್ಬರನ್ನ. ಬಟ್ ಇಲ್ಲಿ ಸಭಾಪತಿಯನ್ನ ಹಾಗೆ ಉಪಸಭಾಪತಿಯನ್ನ ತಮ್ಮಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ಆಯ್ಕೆ ಮಾಡಲಾಗುತ್ತೆ. ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು ಸಭಾಪತಿಗಳ ಅಧ್ಯಕ್ಷತೆಯಲ್ಲಿ ನಡೀತವೆ. ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡುವ, ಘನತೆಯನ್ನು ಹೆಚ್ಚಿಸುವ, ಕಾರ್ಯಕಲಾಪಗಳನ್ನು ಮುಂದೂಡುವ, ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವ, ಸದನದಲ್ಲಿ ಸಮಮತಗಳು ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಕಾರ್ಯಗಳನ್ನು ಸಭಾಪತಿಯವರು ನಿರ್ವಹಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಈ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಅಂತಂದರೆ ಯಾವೆಲ್ಲ ಅರ್ಹತೆಗಳಿರಬೇಕು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಗುರಿಯಾಗಿರಬಾರ್ದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು, ದಿವಾಳಿಯಾಗಿರಬಾರದು, ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವ ಇತರೆ ಅರ್ಹತೆಗಳನ್ನು ಹೊಂದಿರಬೇಕು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಎಲ್ಲ ಸೇಮ್ ಇದ್ದಾವೆ ಅರ್ಹತೆಗಳು. ಏಜ್ ಒಂದೇ ಡಿಫ್ರೆಂಟ್ ಬರುತ್ತೆ. ರಾಜ್ಯಸಭೆಗೆ ಹಾಗೆ ರಾಜ್ಯ ವಿಧಾನ ಪರಿಷತ್ತಿಗೆ 30 ವರ್ಷ ಪೂರ್ಣಗೊಂಡಿರಬೇಕು. ಲೋಕಸಭೆಗೆ ಹಾಗೆ ವಿಧಾನಸಭೆಗೆ 25 ವರ್ಷ ಪೂರ್ಣಗೊಂಡಿರಬೇಕು. ಓಕೆ, ನೆಕ್ಸ್ಟು ಅಧಿಕಾರ ಮತ್ತು ಕಾರ್ಯಗಳು. ಓಕೆ, ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ವಿಧಾನ ಪರಿಷತ್ತು ಸಹ ಶಾಸನವನ್ನು ರೂಪಿಸುವ ಅಧಿಕಾರವನ್ನು ಪಡೆದಿದೆ. ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆಗಳನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳುಹಿಸಲಾಗುತ್ತೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಅನುಮೋದನೆಗಾಗಿ ಮಸೂದೆಗಳನ್ನು ಕಳುಹಿಸ್ತಾರೆ. ಆಗ ವಿಧಾನ ಪರಿಷತ್ತು 3 ತಿಂಗಳೊಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೇನೆ ತನ್ನ ಅನುಮೋದನೆಯನ್ನು ನೀಡಿ ಕಳಿಸ್ಬೇಕು. ಮಸೂದೆಯನ್ನು ವಿಧಾನಸಭೆಗೆ ಹಿಂತಿರುಗಿಸತಕ್ಕದ್ದು. ಇಲ್ಲವಾದಲ್ಲಿ ವಿಧಾನಸಭೆಯು ಮಸೂದೆಯನ್ನು ಮತ್ತೆ 2ನೇ ಬಾರಿಗೆ ಕಳಿಸ್ತಾರೆ. ಆಗ ಅಂಗೀಕಾರಕ್ಕಾಗಿ ಕಳುಹಿಸಲಾಗುತ್ತೆ ವಿಧಾನಸಭೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು 1 ತಿಂಗಳಿಗಾಗಿ ತನ್ನ ಅನುಮೋದನೆಯೊಂದಿಗೆ ಮಸೂದೆಯನ್ನು ವಿಧಾನಸಭೆಗೆ ಹಿಂತಿರುಗಿಸಬೇಕು. ನೋಡಿ, ಫಸ್ಟ್ ಟೈಮ್ ಕಳಿಸಿದಾಗ 3 ತಿಂಗಳು ಒಳಗನೆ ಕಳಿಸ್ಬೇಕು ಅವರು. ಇಲ್ಲಿ ಕೊಟ್ಟಿದ್ದಾರೆ, ಒಂದು ನಿಮಿಷ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3 ತಿಂಗಳೊಳಗಾಗಿ ತಿದ್ದುಪಡಿ ಮಾಡಿ ಆದರೂ ಕಳಿಸ್ಬಹುದು, ಇಲ್ಲ ತಿದ್ದುಪಡಿ ಮಾಡಲಾರ್ದೇನೆ ತಮ್ಮ ಅನುಮೋದನೆಯನ್ನು ನೀಡಿ ವಿಧಾನಸಭೆಗೆ ಕಳಿಸ್ಬೇಕು. ಅಕಸ್ಮಾತ್ ಕಳಿಸ್ಲಿಲ್ಲ ಅಂತಂದಾಗ ವಿಧಾನಸಭೆ 2ನೇ ಬಾರಿ ಕಳಿಸುತ್ತೆ. ಆಗ 1 ತಿಂಗಳೊಳಗಾಗಿ ವಿಧಾನ ಪರಿಷತ್ತು ಅನುಮೋದನೆ ನೀಡಿ ಕಳಿಸ್ಬೇಕು. ಇಲ್ಲವಾದಲ್ಲಿ 2 ಸದನಗಳು ಒಪ್ಪಿಗೆ ನೀಡಿವೆ ಅಂತೇಳಿ ಘೋಷಿಸಿ ಮಸೂದೆಯನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗುತ್ತೆ. ಓಕೆ, ನೆಕ್ಸ್ಟು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ವಿಧಾನ ಪರಿಷತ್ತು ವಿಧಾನಸಭೆಗಿಂತ ಕಡಿಮೆ ಹಣಕಾಸಿನ ಅಧಿಕಾರವನ್ನು ಹೊಂದಿರುತ್ತೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು. ಇದು ಸಹ ಕೇಳಿದ್ದಾರೆ ನೋಡಿ, ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬೇಕು ಅಂತ. ವಿಧಾನಸಭೆಯಲ್ಲಿಯೇ ಮಂಡಿಸಬೇಕಾಗುತ್ತೆ. ವಿಧಾನಸಭೆಯು ಅನುಮೋದನೆ ನೀಡಿದ ಹಣಕಾಸು ಮಸೂದೆಯನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳಿಸುತ್ತೆ. ಆಗ ವಿಧಾನ ಪರಿಷತ್ತು ಅದನ್ನು ಸ್ವೀಕರಿಸಿ 14 ದಿನದೊಳಗೆ ತನ್ನ ಒಪ್ಪಿಗೆಯನ್ನು ನೀಡಿ ವಿಧಾನಸಭೆಗೆ ಹಿಂತಿರುಗಿಸಬೇಕು. ಇಲ್ಲವಾದರೆ ಮಸೂದೆಯನ್ನು ಉಭಯ ಸದನಗಳು ಅನುಮೋದನೆ ಮಾಡಿದವೆ ಅಂತ ಘೋಷಿಸಿ ರಾಜ್ಯಪಾಲರ ಸಹಿಗಾಗಿ ಕಳಿಸಲಾಗುತ್ತೆ.
ವಿಧಾನ ಪರಿಷತ್ತು ಹಣಕಾಸು ಮಸೂದೆಯನ್ನು ಕೇವಲ 14 ದಿನಗಳ ಕಾಲ ತಡೆ ಹಿಡಿಯುವುದನ್ನು ಹೊರತುಪಡಿಸಿದರೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ಇನ್ಯಾವುದೇ ಅಧಿಕಾರ ವಿಧಾನ ಪರಿಷತ್ತಿಗೆ ಇಲ್ಲ. ಓಕೆ, ನೆಕ್ಸ್ಟ್ ಕಾರ್ಯಾಂಗಿ ಅಧಿಕಾರ ಮತ್ತು ಕಾರ್ಯಗಳು. ಇದು ಆಡಳಿತದ ಮೇಲೆ ಕಡಿಮೆ ನಿಯಂತ್ರಣವನ್ನು ಹೊಂದಿರುತ್ತೆ. ಸದಸ್ಯರು ಸಚಿವರುಗಳಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಸದಸ್ಯರೇನು ಸಚಿವರುಗಳಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಉತ್ತರ ಸಮರ್ಪಕವಾಗಿಲ್ಲದಿದ್ದರೆ ಸಚಿವರ ರಾಜೀನಾಮೆಗೆ ಒತ್ತಾಯಿಸಬಹುದೇ ವಿನಃ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. ಇದು ಸಹ ಇಂಪಾರ್ಟೆಂಟ್ ನೋಡಿ. ಅವಿಶ್ವಾಸ ನಿರ್ಣಯ ಎಲ್ಲಿ ಮಂಡಿಸಬಹುದು, ಯಾರು ಮಂಡಿಸಬಹುದು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ವಿಧಾನ ಪರಿಷತ್ನ ಸದಸ್ಯರು ಆ ಸಚಿವರುಗಳಿಗೆ ರಾಜೀನಾಮೆ ಕೊಡಿ ಅಂದರೆ ಪ್ರಶ್ನೆ ಕೇಳಿರ್ತಾರಲ್ಲ ಅದಕ್ಕೆ ಸಮರ್ಪಕವಾಗಿ ಉತ್ತರ ಸಿಗಲಿಲ್ಲ ಅಂತಂದರೆ ಆ ಸಂಬಂಧಪಟ್ಟ ಸಚಿವರಿಗೆ ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಬಹುದೇ ವಿನಃ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋ ಹಾಗಿಲ್ಲ. ಓಕೆ, ನೆಕ್ಸ್ಟು ರಾಜ್ಯ ಕಾರ್ಯಾಂಗ. ರಾಜ್ಯ ಕಾರ್ಯಾಂಗವು ರಾಜ್ಯಪಾಲರು, ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಹಾಗೂ ಅಡ್ವೊಕೇಟ್ ಜನರಲ್ ಅವರನ್ನು ಒಳಗೊಂಡಿರುತ್ತೆ. ರಾಜ್ಯಪಾಲರು ಸಂವಿಧಾನಾತ್ಮಕ ಮುಖ್ಯಸ್ಥರಾದರೆ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿರುತ್ತೆ. ಸೇಮ್ ಅಲ್ಲಿ ಪ್ರಧಾನಮಂತ್ರಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾನೆ ಅದೇ ರೀತಿಯಾಗಿ ಇಲ್ಲಿ ಮುಖ್ಯಮಂತ್ರಿ ಕಾರ್ಯನಿರ್ವಹಿಸ್ತಾರೆ. ರಾಜ್ಯಪಾಲರು ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿ ಮಂತ್ರಿಮಂಡಲ ಏನು ಶಿಫಾರಸು ಮಾಡಿರ್ತಲ್ಲ ಆ ಶಿಫಾರಸು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬರು ರಾಜ್ಯಪಾಲರಿರುತ್ತಾರೆ. ಆದರೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ನೇಮಿಸಬಹುದು. ಅಂದರೆ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಮಾತ್ರ ಇರಬೇಕಂತೇನು ನಿಯಮ ಇಲ್ಲ. 1 ಅಥವಾ 2 ಅಥವಾ 3 ರಾಜ್ಯಗಳಿಗೆ 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲನನ್ನು ನೇಮಕ ಮಾಡಬಹುದು. ಓಕೆ, ನೆಕ್ಸ್ಟು ಅರ್ಹತೆಗಳು, ಅಧಿಕಾರಾವಧಿ, ವೇತನ ಮತ್ತು ಸವಲತ್ತುಗಳು. ಅರ್ಹತೆಗಳು, ಈ ರಾಜ್ಯಪಾಲರಾಗಬೇಕಾದ್ರೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂದರೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯತ್ವ ಹೊಂದಿದ್ರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಸದಸ್ಯತ್ವವನ್ನು ತ್ಯಜಿಸಬೇಕು. ನೋಡಿ, ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣ ಆಗಿರಬೇಕು, ರಾಷ್ಟ್ರಪತಿಗೆ, ಉಪರಾಷ್ಟ್ರಪತಿಗೆ, ರಾಜ್ಯಪಾಲರಿಗೆ 35 ವರ್ಷ ಪೂರ್ಣ ಆಗಿರಬೇಕು. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರಬಾರ್ದು. ಅಕಸ್ಮಾತ್ ಸದಸ್ಯರಾಗಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಆ ಸದಸ್ಯತ್ವವನ್ನು ತ್ಯಜಿಸಬೇಕು. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ರಾಜ್ಯಪಾಲರು ಅವಧಿಗೆ ಮುನ್ನವೇ ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡಬಹುದು. ಇದು ಸಹ ಕೇಳಿದ್ರು, ರಾಜ್ಯಪಾಲರು ಯಾರಿಗೆ ರಾಜೀನಾಮೆಯನ್ನು ನೀಡ್ತಾರೆ ಅಂತ ರಾಷ್ಟ್ರಾಧ್ಯಕ್ಷರಿಗೆ ನೀಡ್ತಾರೆ. ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರನ್ನ ಪದಚ್ಯುತಿಗೊಳಿಸಬಹುದು. ಇವರಿಗೆ ಸಂಸತ್ತು ನಿಗದಿಪಡಿಸುವ ವೇತನ, ಭತ್ಯೆ, ಬಾಡಿಗೆ ರಹಿತ ಅಧಿಕೃತ ನಿವಾಸವನ್ನು ನೀಡಲಾಗುತ್ತೆ. ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ರಾಷ್ಟ್ರಪತಿಗೂ ಕೂಡ ಹಾಗೆ ರಾಷ್ಟ್ರಪತಿಯವರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಸೇಮ್ ರಾಜ್ಯಪಾಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟು ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನಾತ್ಮಕವಾಗಿ ರಾಜ್ಯದ ಎಲ್ಲ ಅಧಿಕಾರಗಳು ರಾಜ್ಯಪಾಲರಿಗೆ ಸೇರಿವೆ. ಆದರೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಈ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಸಂವಿಧಾನಿಕವಾಗಿ ರಾಜ್ಯಕ್ಕೆ ಮುಖ್ಯಸ್ಥರು ಮತ್ತು ರಾಜ್ಯದ ಎಲ್ಲ ಅಧಿಕಾರಗಳು ರಾಜ್ಯಪಾಲರಿಗೆ ಸೇರಿರ್ತವೆ. ಆದರೆ ವಾಸ್ತವಿಕವಾಗಿ ಆ ಕೆಲಸವನ್ನು ಮಾಡೋದು ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಆ ಅಧಿಕಾರವನ್ನು ಚಲಾಯಿಸುತ್ತೆ. ಸೇಮ್ ಸೆಂಟ್ರಲ್ನಲ್ಲಿ ಹೇಗೆ ರಾಷ್ಟ್ರಪತಿ ಮತ್ತು ಪ್ರಧಾನಿಗಳಿರ್ತಾರಲ್ಲ, ಸೇಮ್ ಅದೇ ಥರ ಇಲ್ಲೂ. ಆದರೂ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಕೆಳಕಂಡಂತಿವೆ. ಇವರ ಅಧಿಕಾರ ಕಾರ್ಯಗಳು ಕೊಟ್ಟಿದ್ದಾರೆ. ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯನ್ನ ಮತ್ತು ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಇವರು ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ. ನೋಡಿ, ಯಾವ್ಯಾವ ಆಯೋಗ ಅಂತ ನೋಡ್ಕೊಂಡ್ಬಿಡಿ.
ರಾಜ್ಯ ಲೋಕಸೇವಾ ಆಯೋಗ, ಒಂದು ನಿಮಿಷ ಬೇರೆ ಕಲರ್ ತೊಗೊಂಡ್ಬಿಡ್ತೀನಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ಹಾಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವರು ರಾಜ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿದ್ದಾರೆ. ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳು ಇರ್ತಾವಲ್ಲ, ಆ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿರ್ತಾರೆ. ಇವರ ರಾಜ್ಯದ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನ ನೇಮಕ ಮಾಡ್ತಾರೆ. ಇವರು ಕುಲಪತಿಗಳಾಗಿರ್ತಾರೆ, ಹಾಗೆ ಉಪಕುಲಪತಿಗಳನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ವಿಧಾನಮಂಡಲದ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಹೊಸದಾಗಿ ವಿಧಾನಸಭೆ ಏನು ರಚನೆ ಆಗುತ್ತಲ್ಲ, ಆಗ ಮೊದಲ ಸಭೆಯನ್ನು ಕರೆಯೋದು, ಆ ಸಭೆಯನ್ನು ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡೋದು ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಹಾಗೂ ಸಹಕಾರ ಚಳುವಳಿ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ನಾಮನಿರ್ದೇಶನ ಮಾಡುವ ಅಧಿಕಾರ ಕೂಡ ಹೊಂದಿದ್ದಾರೆ. ನೋಡಿ, ಅದು ಎಷ್ಟು ಜನ ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ರಾಜ್ಯಪಾಲರು 11 ಜನರನ್ನು ನೇಮಕ ಮಾಡಿದರೆ, ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಜನರನ್ನು ನೇಮಕ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ತಮ್ಮ ಅಂಕಿತವನ್ನು ಹಾಕುವ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹಿಂದಿರುಗಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಇವರಿಗೆ ಇರುತ್ತೆ. ಇವುಗಳಿಗೆ ವಿಟೋ ಪವರ್ ಅಂತ ಕರೀತಾರೆ. ರಾಷ್ಟ್ರಪತಿಗೆ ಯಾವ ರೀತಿಯಾದ ವಿಟೋ ಪವರ್ಗಳು ಇರ್ತಾವಲ್ಲ, ಅದೇ ರೀತಿಯಾಗಿ ರಾಜ್ಯಪಾಲರಿಗೂ ಆ ವಿಟೋ ಪವರ್ಗಳು ಇರ್ತವೆ. ಅವಶ್ಯವಿದ್ದಲ್ಲಿ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೂ ಕೂಡ ಕಳಿಸಬಹುದು. ಓಕೆ, ನೆಕ್ಸ್ಟ್ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ರಾಜ್ಯಪಾಲರ ಅನುಮತಿಯಿಂದನೇ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಬೇಕು. ರಾಜ್ಯ ಹಣಕಾಸು ಆಯೋಗ ಹಾಗೂ ರಾಜ್ಯ ಯೋಜನಾ ಮಂಡಳಿಯನ್ನು ರಚಿಸುವ ಅಧಿಕಾರ ಕೂಡ ಇವರು ಹೊಂದಿರ್ತಾರೆ. ರಾಜ್ಯದ ತುರ್ತು ನಿಧಿಯಿಂದ ಬರ, ಪ್ರವಾಹ, ಭೂಕಂಪದಂತಹ ಆಕಸ್ಮಿಕ ಸಂಘಟನೆಗಳು ನಿಭಾಯಿಸಲು ಹಣ ಬಿಡುಗಡೆ ಮಾಡುವ ಅಧಿಕಾರ ಇವರಿಗಿರುತ್ತೆ. ಅಲ್ಲಿ ರಾಷ್ಟ್ರಪತಿಯು ಕೂಡ ಇರುತ್ತಲ್ಲ, ಪ್ರಕೃತಿ ವಿಕೋಪದಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರ ಅನುಮೋದನೆಯೊಂದಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ರಾಜ್ಯದ ಸಂಚಿತ ನಿಧಿಯು ಇವರ ನಿಯಂತ್ರಣದಲ್ಲಿರುತ್ತೆ. ಕೇಂದ್ರ ಸಂಚಿತ ನಿಧಿ ರಾಷ್ಟ್ರಪತಿಯವರ ನಿಯಂತ್ರಣದಲ್ಲಿರುತ್ತೆ, ಹಾಗೆ ರಾಜ್ಯ ಸಂಚಿತ ನಿಧಿ ರಾಜ್ಯಪಾಲರ ನಿಯಂತ್ರಣದಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನ್ಯಾಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಅಪರಾಧ ಮಾಡಿ ಉಚ್ಚ ನ್ಯಾಯಾಲಯಗಳಿಂದ ಶಿಕ್ಷೆಗೆ ಗುರಿಯಾದವರಿಗೆ ಕ್ಷಮಾದಾನ ನೀಡುವ, ಶಿಕ್ಷೆ ಕಡಿಮೆ ಮಾಡುವ, ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ ಇವರಿಗಿದೆ. ನೋಡಿ, ಈ ರೀತಿಯಾಗಿ ಒಂದು ವಿಧಿ ಹೇಳುತ್ತೆ, ಅದು ಎಷ್ಟನೇ ವಿಧಿ ಅಂತ ನೀವು ಹೇಳಬೇಕು. ರಾಷ್ಟ್ರಪತಿಯವರು ಎಷ್ಟನೇ ವಿಧಿ ಅಂತ ನಾನು ಹಿಂದೆ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಇವರಿಗೆ ಎಷ್ಟನೇ ವಿಧಿ ಇದೆ, ಇದಕ್ಕೆ ಎಷ್ಟನೇ ವಿಧಿ ಅನ್ವಯಿಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡೋಣ. ಓಕೆ, ಉಚ್ಚ ನ್ಯಾಯಾಲಯಗಳಿಂದ ಶಿಕ್ಷೆಗೆ ಗುರಿಯಾಗಿರ್ತಾರಲ್ಲ, ಅಂಥ ಶಿಕ್ಷೆಗೆ ಕ್ಷಮಾದಾನ ನೀಡೋದು, ಆ ಶಿಕ್ಷೆಯನ್ನು ಕಡಿಮೆ ಮಾಡೋದು ಅಥವಾ ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ ರಾಜ್ಯಪಾಲರಿಗಿರುತ್ತೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಓಕೆ, ನೆಕ್ಸ್ಟ್ ವಿವೇಚನಾಧಿಕಾರ. ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನು ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವ, ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ವೈಫಲ್ಯ ಉಂಟಾದಾಗ ರಾಷ್ಟ್ರಾಧ್ಯಕ್ಷರಿಗೆ ವರದಿ ಕಳುಹಿಸಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು
ವಿಧಿಸುವಂತೆ ಶಿಫಾರಸು ಮಾಡುವ ಅಧಿಕಾರ ರಾಜ್ಯಪಾಲರು ಹೊಂದಿರ್ತಾರೆ. ನೋಡಿ, ರಾಷ್ಟ್ರಾಧ್ಯಕ್ಷರ ಆಡಳಿತ ಅನ್ನೋದು ಒಂದೇ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಿಸುವಂತೆ ಶಿಫಾರಸು ಮಾಡೋದು ಒಂದೇ. ಇದು ಹೇಳೋದು 356ನೇ ವಿಧಿ. 356ನೇ ವಿಧಿ ಏನು ಹೇಳುತ್ತೆ? ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡ ಮಂತ್ರಿಮಂಡಲವನ್ನು ವಜಾ ಮಾಡುವ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುತ್ತೆ. ಓಕೆ, ನೆಕ್ಸ್ಟು ರಾಜ್ಯ ಮಂತ್ರಿಮಂಡಲ. ನಮ್ಮ ಸಂವಿಧಾನವು ರಾಜ್ಯದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಅವರ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ಮತ್ತು ನೆರವು ನೀಡುತ್ತದೆ ಹಾಗೂ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ರಾಜ್ಯಪಾಲರಿಗೆ ಅವರ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ನೀಡೋದು, ಅವರಿಗೆ ನೆರವು ನೀಡೋದು ಮತ್ತು ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿ ಕೂಡ ಆಗಿರುತ್ತೆ. ಈ ಮಂತ್ರಿಮಂಡಲವು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅವುಗಳೆಂದರೆ, ಫಸ್ಟ್ ಒನ್ನು ಸರ್ಕಾರದ ನೀತಿಯನ್ನು ರೂಪಿಸಿ ಅನುಷ್ಠಾನಗೊಳಿಸೋದು. ಎರಡನೇದ್ದು, ರಾಜ್ಯದ ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಶಾಸನಸಭೆಯ ಮುಂದೆ ಮಂಡನೆಯಾಗುವಂತೆ ನೋಡಿಕೊಳ್ಳೋದು. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರನ್ನು ಲೋಕಾಯುಕ್ತರು ಮುಂತಾದವರನ್ನು ನೇಮಕ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡೋದು. ಪ್ರತಿಯೊಬ್ಬ ಮಂತ್ರಿಯು ತನ್ನದೇ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳೋದು. ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯನ ತರುವುದು. ಹೀಗೆ ಮಂತ್ರಿಮಂಡಲವು ರಾಜ್ಯದ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತೆ. ನೋಡಿ, ಮಂತ್ರಿಮಂಡಲದ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೊಟ್ಟಾಗ ನೀವು ಇಷ್ಟೆಲ್ಲ ಪಾಯಿಂಟ್ಸ್ ಹಾಕಿ ಬರಿಬೇಕು. ನೋಡಿ, GPSTRಗೆ ಇಂಪಾರ್ಟೆಂಟ್ ಆಗುತ್ತೆ. 1, 2, 3, 4, 5 ಈ ರೀತಿಯಾಗಿ ಪಾಯಿಂಟ್ಸ್ ಹಾಕಿ ಬರಿಬೇಕು. ತುಂಬ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟು ಮುಖ್ಯಮಂತ್ರಿ. ಮುಖ್ಯಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅಪಯಶಸ್ಸು ಇವರ ವರ್ಚಸ್ಸನ್ನು ಆಧರಿಸಿದೆ. ನೋಡಿ, ಅಲ್ಲಿ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿರ್ತಾರಲ್ಲ, ಸೇಮ್ ಅದೇ ಥರ ಮುಖ್ಯಮಂತ್ರಿ ಕೂಡ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯ ಸರ್ಕಾರ ಏಳಿಗೆಗೆ ಅಥವಾ ಅದರ ಇಳಿಕೆಗೆ ಅಂದರೆ ಯಶಸ್ಸು ಅಥವಾ ಅಪಯಶಸ್ಸು ಈ ವರ್ಚಸ್ಸನ್ನು ಆಧರಿಸಿರುತ್ತೆ. ರಾಜ್ಯದ ಸಮಸ್ತ ಅಧಿಕಾರವೆಲ್ಲವೂ ಇವರಿಗೆ ಸೇರಿದ್ದು. ಇವರು ಮಂತ್ರಿಮಂಡಲದ ಮತ್ತು ಶಾಸಕಾಂಗದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ಮುಖ್ಯಮಂತ್ರಿಯಾಗುವವರು ರಾಜ್ಯ ಶಾಸಕಾಂಗದ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕು. ಇದು ಸಹ ಇಂಪಾರ್ಟೆಂಟ್. ನೋಡಿ, ಮುಖ್ಯಮಂತ್ರಿಯಾಗುವವರು ಯಾವುದಾದ್ರೂ ಸದನದ ಒಂದು ಸದಸ್ಯತ್ವವನ್ನು ಹೊಂದಿರಬೇಕು. ಅಕಸ್ಮಾತ್ ಸದನದ ಸದಸ್ಯತ್ವವನ್ನು ಹೊಂದಿರಲಿಲ್ಲ ಅಂದರೆ ಸದನದ ಸದಸ್ಯರಲ್ಲದವರು ಕೂಡ ಮುಖ್ಯಮಂತ್ರಿ ಆಗಬಹುದು. ಆದರೆ 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಬೇಕು. ಮುಖ್ಯಮಂತ್ರಿ ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ ಅಂತಂದರೆ ಅವರು ಮುಖ್ಯಮಂತ್ರಿಗಳಾದಮೇಲೆ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡೆಯಬೇಕು. ರಾಜ್ಯಪಾಲರು ನಾಮಮಾತ್ರ ಕಾರ್ಯಾಂಗವಾದರೆ ಮುಖ್ಯಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದೆ. ಓಕೆ, ನೆಕ್ಸ್ಟು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. ಮುಖ್ಯಮಂತ್ರಿಯವರು ಯಾವ ಅಧಿಕಾರ ಚಲಾಯಿಸ್ತಾರೆ, ಯಾವ ಕಾರ್ಯಗಳನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಮಂತ್ರಿಮಂಡಲದ ರಚನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಹಾಗೆ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾಯಿಸುವಂತೆ ಶಿಫಾರಸನ್ನು ಕೂಡ ಮಾಡ್ತಾರೆ. ಹಾಗೆ ಸರ್ಕಾರಕ್ಕೆ ನಿಷ್ಠರಾಗಿರದ ಮಂತ್ರಿಗಳನ್ನು ವಜಾ ಮಾಡುವಂತೆ ಕೂಡ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯವರು ಶಿಫಾರಸು ಮಾಡಬಹುದು. ಓಕೆ, ನೆಕ್ಸ್ಟು ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ, ಸಭೆ ಕರೆಯುವ, ಮುಂದೂಡುವ ಅಧಿಕಾರವನ್ನು ಹೊಂದಿದ್ದಾರೆ. ನೋಡಿ, ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ಮುಖ್ಯಮಂತ್ರಿಯವರು ವಹಿಸ್ಕೊತಾರೆ. ನೋಡಿ, ಹಾಗೆ ಸಭೆ ಕರೆಯುವ, ಮುಂದೂಡುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ. ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಸಮನ್ವಯ ಮೂಡಿಸುವ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು. ನೋಡಿ, ಅಲ್ಲಿರ್ತಕ್ಕಂಥ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರು ಇವರು ಹೇಳಿದಾಗೆ ಕೆಲಸ ನಿರ್ವಹಿಸಲಿಲ್ಲ ಅಂತಂದರೆ, ಇವರು ಎಕ್ಸ್ಪೆಕ್ಟೆಡ್ ಮಾಡ್ದಂಗೆ ಅವರು ಕೆಲಸ ನಿರ್ವಹಿಸಲಿಲ್ಲ ಅಂತಂದಾಗ ಮುಖ್ಯಮಂತ್ರಿಯವರು ರಾಜ್ಯಪಾಲರಿಗೆ ಅವರನ್ನು ವಜಾ ಮಾಡುವಂತೆ ಶಿಫಾರಸು ಮಾಡುವ ಅಧಿಕಾರನ ಹೊಂದಿರ್ತಾರೆ. ಹಾಗೆ ಅವಧಿಗೆ ಮುಂಚೆನೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡುವಂತೆ ಕೂಡ ಶಿಫಾರಸನ್ನು ಮಾಡಬಹುದು.
ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕದ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಅಲ್ಲಿ ಪ್ರಧಾನಮಂತ್ರಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾನಲ್ಲ ಸೇಮ್ ಅದೇ ಥರ. ಹಾಗೆ ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಶಿಫಾರಸನ್ನು ಮಾಡ್ತಾರೆ. ಓಕೆ. ನೆಕ್ಸ್ಟು ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಅವರು ಅಧಿಕಾರಾವಧಿ ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮ್ಮ ಹತ್ರ ಬುಕ್ ಇದ್ದರೆ ನೋಡ್ಕೊಂಡ್ಬಿಡಿ, ಜಾಸ್ತಿ ಇದೆ ಇದು. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಡ್ವೊಕೇಟ್ ಜನರಲ್ ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರರಾಗಿರ್ತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ಕೇಳಿದಾಗ ಅಡ್ವೊಕೇಟ್ ಜನರಲ್. ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯನ್ನು ಈಗ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ SITK ಅಂದರೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಇದು ನೋಡಿ SITK ಇದರ ವಿಸ್ತೃತ ರೂಪವನ್ನು ಬರೀರಿ ಅಂತ ಕೊಡ್ತಾ ಇರ್ತಾರೆ ಎಕ್ಸಾಮಲ್ಲಿ, ಇಂಪಾರ್ಟೆಂಟ್ ನೋಡಿ. ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ನೆಕ್ಸ್ಟು ಕರ್ನಾಟಕ ಮುಖ್ಯಮಂತ್ರಿಗಳ ಪಟ್ಟಿ ಮತ್ತು ಅಧಿಕಾರಾವಧಿಯ ಮಾಹಿತಿಯನ್ನು ಕರ್ನಾಟಕ ಕೈಪಿಡಿಯಿಂದ ಹಾಗೂ www.kla.kr.nic.in ಜಾಲತಾಣದಿಂದ ಪಡೆಯಲಾಗಿದೆ. ಅಂದರೆ ಇಲ್ಲೇನು ಕೊಟ್ಟಿದ್ದಾರಲ್ಲ ಇದು ವೆಬ್ಸೈಟಿಂದ ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಒಂದು ಸತಿ ನೋಡ್ಕೊಂಡು ಬಿಡೋಣ. ಯಾಕಂದರೆ ಮುಖ್ಯಮಂತ್ರಿಗಳು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಡ್ತಾ ಇರ್ತಾರೆ, ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ. ಈ ಆಬ್ಜೆಕ್ಟಿವ್ ವೈಸ್ ಇರ್ತಾವಲ್ಲ ಕ್ವಶನ್ಸು, ಅವುಗಳಲ್ಲಿ ಕೊಡ್ತಾ ಇರ್ತಾರೆ, ಆವಾಗ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಕೊಂಡು ಬಿಡೋಣ ಒಂದು ಸಾರಿ. ಫಸ್ಟ್ ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ. ಇವರು 25 ಅಕ್ಟೋಬರ್ 1947ರಿಂದ 30 ಮಾರ್ಚ್ 1952ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಕೆಂಗಲ್ ಹನುಮಂತಯ್ಯ ಮಾರ್ಚ್ 30, 1952ರಿಂದ ಆಗಸ್ಟ್ 19, 1956ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಕಡಿದಾಳ್ ಮಂಜಪ್ಪ ಆಗಸ್ಟ್ 19, 1956ರಿಂದ ಅಕ್ಟೋಬರ್ 31, 1956ರವರೆಗೆ ಕಾರ್ಯನಿರ್ವಹಿಸ್ತಾರೆ. ತುಂಬಾ ಕಡಿಮೆ ಅವಧಿಗೆ ನೋಡಿ. ಹಾಗೆ ಶ್ರೀ S ನಿಜಲಿಂಗಪ್ಪ ಇವರು ನವೆಂಬರ್ 1ರಿಂದ 1956 ಹಾಗೆ ಮೇ 16, 1958ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ BD ಜತ್ತಿ ಅವರು 16 ಮೇ 1958ರಿಂದ ಮಾರ್ಚ್ 9, 1962ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಹಾಗೆ SR ಕಂಠಿ ಇವರು ಮಾರ್ಚ್ 14, 1962ರಿಂದ ಜೂನ್ 20, 1962ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಇವರು ಕೂಡ ಕಡಿಮೆ ಅವಧಿಗೆ ಕಾರ್ಯನಿರ್ವಹಿಸ್ತಾರೆ ನೋಡಿ. S ನಿಜಲಿಂಗಪ್ಪ ಇವರು ಜೂನ್ 21, 1962ರಿಂದ ಮೇ 28, 1968ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ವೀರೇಂದ್ರ ಪಾಟೀಲ್ ಇವರು ಮೇ 29, 1968ರಿಂದ ಮಾರ್ಚ್ 18, 1971ರವರೆಗೂ ಕಾರ್ಯನಿರ್ವಹಿಸ್ತಾರೆ. ರಾಷ್ಟ್ರಾಧ್ಯಕ್ಷರ ಆಡಳಿತ ಬರುತ್ತೆ ನೋಡಿ, ಇದು ಇಂಪಾರ್ಟೆಂಟು. ಮಾರ್ಚ್ 19, 1971 ಮಾರ್ಚ್ 20, 1972ರವರೆಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ಅಂದರೆ 352ನೇ ವಿಧಿ ಹೇರಲಾಗಿರುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿ. ನೋಡಿ, ಇದು ಹಿಂಗೆ ಕೇಳ್ಬೋದು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಯಾರ ಅವಧಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿತ್ತು ಅಂತ ಕೇಳ್ತಾರೆ. ವೀರೇಂದ್ರ ಪಾಟೀಲ್ ಅವರ ಅವಧಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಬರುತ್ತೆ. 19 ಮಾರ್ಚ್ 1971ರಿಂದ 20 ಮಾರ್ಚ್ 1972ರವರೆಗೆ ರಾಜ್ಯ ತುರ್ತು ಪರಿಸ್ಥಿತಿ ಹೇರಲಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಶ್ರೀ ಡಿ ದೇವರಾಜ್ ಅರಸು ಅವರ ಕಾಲದಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಬರುತ್ತೆ ನೋಡಿ. ಇವರು ಮಾರ್ಚ್ 20, 1972ರಿಂದ 31 ಡಿಸೆಂಬರ್ 1977ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಡಿಸೆಂಬರ್ 31, 1977ರಿಂದ ಫೆಬ್ರವರಿ 28, 1978ರವರೆಗೂ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ಓಕೆ, ಇವರನ್ನು ಸಹ ನೆನಪಲ್ಲಿ ಇಟ್ಕೊಳ್ರಿ. ಎರಡನೇ ಬಾರಿಗೆ ಡಿ ದೇವರಾಜ್ ಅರಸು ಅವರ ಟೈಮಲ್ಲಿ. ಹಾಗೆ ಡಿ ದೇವರಾಜ್ ಅರಸು ಅವರು ಮತ್ತೆ ಫೆಬ್ರವರಿ 28, 1978ರಿಂದ ಜನವರಿ 7, 1980ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಆರ್ ಗುಂಡೂರಾವ್ ಇವರು ಜನವರಿ 12, 1980ರಿಂದ ಜನವರಿ 6, 1983ರವರೆಗೂ ಕಾರ್ಯನಿರ್ವಹಿಸ್ತಾರೆ. ರಾಮಕೃಷ್ಣ ಹೆಗಡೆ ಇವರು ಜನವರಿ 10, 1983 ಹಾಗೆ 29 ಡಿಸೆಂಬರ್ 1984ರವರೆಗೆ, ಮತ್ತೆ ಎರಡನೇ ಅವಧಿಗೆ 8 ಮಾರ್ಚ್ 1985 ಆಮೇಲೆ ಫೆಬ್ರವರಿ 13, 1986ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಮೂರನೇ ಬಾರಿಗೆ
ಫೆಬ್ರವರಿ 16, 1986ರಿಂದ ಆಗಸ್ಟ್ 10, 1988ರವರೆಗೆ ಇವರು ಕಾರ್ಯನಿರ್ವಹಿಸ್ತಾರೆ. ಓಕೆ, ನೆಕ್ಸ್ಟ್ ಶ್ರೀ ಎಸ್ ಆರ್ ಬೊಮ್ಮಾಯಿ ಇವರು ಆಗಸ್ಟ್ 13, 1988ರಿಂದ 21 ಏಪ್ರಿಲ್ 1989ರವರೆಗೂ ಕಾರ್ಯನಿರ್ವಹಿಸ್ತಾರೆ. ನೋಡಿ, 3ನೇ ಬಾರಿಗೆ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಯಾರ ಅವಧಿಯಲ್ಲಿ ಜಾರಿಯಲ್ಲಿ ಆಯಿತು ಅಂತ ಕೇಳಿದಾಗ ಎಸ್ ಆರ್ ಬೊಮ್ಮಾಯಿ ಅವರ ಅವಧಿಯಲ್ಲಿ 1989 ಏಪ್ರಿಲ್ 21ರಿಂದ ನವೆಂಬರ್ 30, 1989ರವರೆಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ನೆಕ್ಸ್ಟ್ ಶ್ರೀ ವೀರೇಂದ್ರ ಪಾಟೀಲ್ ಅವರು ಆಡಳಿತ ನಿರ್ವಹಿಸ್ತಾರೆ. 30 ನವೆಂಬರ್ 1989ರಿಂದ ಅಕ್ಟೋಬರ್ 10, 1990ರವರೆಗೂ ಕಾರ್ಯನಿರ್ವಹಿಸ್ತಾರೆ. 4ನೇ ಬಾರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಬರುತ್ತೆ ವೀರೇಂದ್ರ ಪಾಟೀಲ್ ಅವರ ಅವಧಿಯಲ್ಲಿ. ಅಕ್ಟೋಬರ್ 10, 1990ರಿಂದ ಅಕ್ಟೋಬರ್ 17, 1990ರವರೆಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ನೆಕ್ಸ್ಟ್ ಶ್ರೀ ಎಸ್ ಬಂಗಾರಪ್ಪ ಅವರು ಕಾರ್ಯನಿರ್ವಹಿಸ್ತಾರೆ ಅಕ್ಟೋಬರ್ 17ರಿಂದ 1990ರವರೆಗೆ. ಹಾಗೆ ನವೆಂಬರ್ 19ರಿಂದ 1992 ತನಕ, ಅಂದರೆ 90ರಿಂದ 92ರವರೆಗೂ ಇವರು ಕಾರ್ಯನಿರ್ವಹಿಸ್ತಾರೆ. ನೆಕ್ಸ್ಟು ಶ್ರೀ ಎಂ ವೀರಪ್ಪ ಮೊಯ್ಲಿ ಇವರು ನವೆಂಬರ್ 19, 1992ರಿಂದ ಡಿಸೆಂಬರ್ 11, 1994ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಎಚ್ ಡಿ ದೇವೇಗೌಡ ಇವರು ಡಿಸೆಂಬರ್ 11, 1994ರಿಂದ ಮೇ 31, 1996ರವರೆಗೂ ಇವರು ಕಾರ್ಯನಿರ್ವಹಿಸ್ತಾರೆ. 96ರಲ್ಲಿ ಇವರೇನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಮೇಲೆ ಆ ಕಡೆ ಹೋಗ್ತಾರೆ. ನೆಕ್ಸ್ಟು ಶ್ರೀ ಜೆ ಎಚ್ ಪಾಟೀಲ್ ಇವರು 31 ಮೇ 1996ರಿಂದ ಅಕ್ಟೋಬರ್ 7, 1999ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ಶ್ರೀ ಎಸ್ ಎಂ ಕೃಷ್ಣ ಇವರು 11 ಅಕ್ಟೋಬರ್ 1999ರಿಂದ ಮೇ 28, 2004ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಎನ್ ಧರ್ಮಸಿಂಗ್ ಇವರು ಮೇ 28, 2004ರಿಂದ ಫೆಬ್ರವರಿ 2, 2006ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಫೆಬ್ರವರಿ 3, 2006ರಿಂದ ಅಕ್ಟೋಬರ್ 8, 2007ರವರೆಗೆ ಇವರು ಅಧಿಕಾರದಲ್ಲಿರ್ತಾರೆ. ನೋಡಿ, ಇವ್ರ ಟೈಮಲ್ಲೂ ಸಹ 5ನೇ ಬಾರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. 8 ಅಕ್ಟೋಬರ್ 2007ರಿಂದ 12 ನವೆಂಬರ್ 2007ರವರೆಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ಓಕೆ, ನೆಕ್ಸ್ಟು ಶ್ರೀ ಬಿ ಎಸ್ ಯಡಿಯೂರಪ್ಪ ಇವರು ಕೂಡ 12 ನವೆಂಬರ್ 2007ರಿಂದ 19 ನವೆಂಬರ್ 2007ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಇವರ ಅವಧಿಯಲ್ಲೂ ಕೂಡ 6ನೇ ಬಾರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಬರುತ್ತೆ. 20 ನವೆಂಬರ್ 2007ರಿಂದ 29 ಮೇ 2008ರವರೆಗೂ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ಶ್ರೀ ಬಿ ಎಸ್ ಯಡಿಯೂರಪ್ಪ ಇವರು ಮೇ 30, 2008ರಿಂದ ಆಗಸ್ಟ್ 4, 2011ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಡಿ ವಿ ಸದಾನಂದ ಗೌಡ ಇವರು ಆಗಸ್ಟ್ 5, 2011ರಿಂದ ಜುಲೈ 11, 2012ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಜಗದೀಶ್ ಶೆಟ್ಟರ್ ಇವರು ಜುಲೈ 12, 2012ರಿಂದ ಮೇ 12, 2013ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಸಿದ್ದರಾಮಯ್ಯ ಇವರು 13 ಮೇ 2013ರಿಂದ ಮೇ 15, 2018ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಶ್ರೀ ಬಿ ಎಸ್ ಯಡಿಯೂರಪ್ಪ ಇವರು 17 ಮೇ 2018ರಿಂದ ಮೇ 23, 2018ರವರೆಗೆ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಎಚ್ ಡಿ ಕುಮಾರಸ್ವಾಮಿ ಇವರು ಮೇ 23, 2018ರಿಂದ ಜುಲೈ 23, 2019ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಬಿ ಎಸ್ ಯಡಿಯೂರಪ್ಪ ಇವರು 26 ಜುಲೈ 2019ರಿಂದ 26 ಜುಲೈ 2021ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಶ್ರೀ ಬಸವರಾಜ ಬೊಮ್ಮಾಯಿ ಇವರು ಜುಲೈ 27, 2021ರಿಂದ ಮೇ 20, 2023ರವರೆಗೂ ಕಾರ್ಯನಿರ್ವಹಿಸ್ತಾರೆ. 31ನೇ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಇವರು 20 ಮೇ 2020ರಿಂದ ಅಧಿಕಾರದಲ್ಲಿದ್ದಾರೆ. 2023ರಿಂದ ಪ್ರೆಸೆಂಟ್ ಇವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಓಕೆ, ನೋಡಿ, ಹಿಂದಿನ ಕ್ಲಾಸಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಕರ್ನಾಟಕದಲ್ಲಿ ಎಷ್ಟು ಬಾರಿ ಜಾರಿಯಲ್ಲಿತ್ತು ಅಂತ ಓದಿದ್ವಿ, 6 ಬಾರಿ ಅಂತ. ಬಟ್ ಯಾರ ಅವಧಿಯಲ್ಲಿ ಎಷ್ಟರಲ್ಲಿ ಅಂತ ಗೊತ್ತಿರಲಿಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ನೋಡಿದ್ದೆ ಚೆನ್ನಾಗಾಯಿತು. ಇಲ್ಲಾಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸ್ಕಿಪ್ ಮಾಡ್ದಂಗೆ ಆಗ್ತಾಯಿತ್ತು. ಓಕೆ, ಮೊದಲನೇ ಬಾರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಯಾರ ಅವಧಿಯಲ್ಲಿ ಜಾರಿಯಲ್ಲಿ ಬರುತ್ತೆ ಅಂತ ಕೇಳಿದಾಗ ಶ್ರೀ ವೀರೇಂದ್ರ ಪಾಟೀಲ್ ಅವರ ಅವಧಿಯಲ್ಲಿ 1971ರಿಂದ 72ರವರೆಗೂ ಇರುತ್ತೆ. ಎರಡನೇ ಬಾರಿ ಡಿ ದೇವರಾಜ ಅರಸು ಅವರ ಟೈಮಲ್ಲಿ ಡಿಸೆಂಬರ್ 1977ರಿಂದ 78ರವರೆಗೂ ಇರುತ್ತೆ ಎರಡನೇ ಬಾರಿ. ಮೂರನೇ ಬಾರಿ ಎಸ್ ಆರ್ ಬೊಮ್ಮಾಯಿ ಅವರ ಅವಧಿಯಲ್ಲಿ
1989ರಿಂದ 89ರವರೆಗೆ ಏಪ್ರಿಲ್ 21ರಿಂದ ನವೆಂಬರ್ 30ರವರೆಗೂ ಇರುತ್ತೆ. 4ನೇ ಬಾರಿ ವೀರೇಂದ್ರ ಪಾಟೀಲ್ ಅವರ ಅವಧಿಯಲ್ಲಿ ಅಕ್ಟೋಬರ್ 10, 1990ರಿಂದ ಅಕ್ಟೋಬರ್ 17 ಅಂದರೆ 7 ದಿನಕ್ಕೆ ಮಾತ್ರ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಾಗುತ್ತೆ. ಇದು 4ನೇ ಬಾರಿ. ಓಕೆ, ನೆಕ್ಸ್ಟ್ 5 ಮತ್ತು 6. 5ನೇ ಬಾರಿ HD ಕುಮಾರಸ್ವಾಮಿ ಅವರ ಅವಧಿಯಲ್ಲಿ 2007ರಿಂದ ಅಕ್ಟೋಬರ್ 8ರಿಂದ ನವೆಂಬರ್ 12, 2007ರವರೆಗೂ ಇರುತ್ತೆ. ಹಾಗೆ BS ಯಡಿಯೂರಪ್ಪ ಇವ್ರ ಕಾಲದಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿ ಬರುತ್ತೆ. ಇದನ್ನು ಕೂಡ 2007ರಲ್ಲಿ ನೋಡಿ, 2007ರಿಂದ 2008ರವರೆಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತೆ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಭಾರತವು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು 75 ಸದಸ್ಯರನ್ನು ಒಳಗೊಂಡಿದೆ. ಒಂದು ನಿಮಿಷ. ಓಕೆ, 75 ಸದಸ್ಯರನ್ನು. ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲಗಳನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಪಾಠ ಮುಗೀತು. ನೆಕ್ಸ್ಟು ನ್ಯಾಯಾಂಗ ಅನ್ನೋ ಪಾಠವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಐ ಹೋಪ್ ಈ ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾಕಂದರೆ ತುಂಬಾ ಕ್ಲಿಯರಾಗಿ ಹೇಳಿದ್ದೀನಿ. ಲೋಕಸಭೆ, ರಾಜ್ಯಸಭೆ, ಆಮೇಲೆ ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತು ಯಾವ ಥರ ಲಿಂಕ್ ಆಗಿರುತ್ತೆ, ಪ್ರಧಾನಮಂತ್ರಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ, ಮುಖ್ಯಮಂತ್ರಿಯವರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ, ಹಾಗೆ ರಾಜ್ಯಪಾಲರು, ರಾಷ್ಟ್ರಪತಿ ಈ ರೀತಿಯಾಗಿ ಕಂಪೇರ್ ಮಾಡಿ ಹೇಳಿದ್ದೀನಿ. ಸೊ ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಈ ಕ್ಲಾಸ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.